ಸೊ ಪ್ರೊಡ್ಯೂಸರ್ ಬಗ್ಗೆ ಆ ರೀತಿ ಪದವನ್ನು ಉಪಯೋಗಿಸ್ಬೇಕಾದಾಗ ಸ್ವಲ್ಪ ಯೋಚನೆ ಮಾಡಬೇಕು. ಹೇಳ್ತಕ್ಕಂಥ ವಿಷಯ ಲೇ ತಗಡೆ ಅಂತ ಒಂದು ಅಯ್ಯೋ ತಗಡೆ. ನಮಸ್ಕಾರ ಸ್ನೇಹಿತರೆ, ಈ ದಿನ ನಿಮ್ಮ ಜೊತೆ ಹೇಳ್ತಕ್ಕಂಥ ವಿಷಯ ಲೇ ತಗಡೆ ಅಂತ ಒಂದು ಪದ ಕೇಳಿದ್ದೀರಲ್ವಾ? ಅಯ್ಯೋ ತಗಡೆ. ಇದು ತುಂಬ ಫೇಮಸ್ ಆಗಿದೆ ಬಿಕಾಸ್ ಆಫ್ ಅವರ್ ದರ್ಶನ್. ಸೊ ದರ್ಶನ್ನು ಸ್ಟೇಜ್ ಮೇಲೆ ಆ ಪದ ಉಪಯೋಗಿಸಿದ್ರು, ಆ ಎಲ್ಲ ಮೀಡಿಯಾದಲ್ಲೂ ಬಂತು ಒಬ್ಬ ಪ್ರೊಡ್ಯೂಸರ್ ಬಗ್ಗೆ. ಸೊ ಪ್ರೊಡ್ಯೂಸರ್ ಬಗ್ಗೆ ಆ ರೀತಿ ಪದವನ್ನು ಉಪಯೋಗಿಸ್ಬೇಕಾದಾಗ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದರೆ ಅವ್ರ ಜೊತೆಯಲ್ಲಿ ಸಂಪರ್ಕ 1-2 ದಿನದ್ದಲ್ಲ, ತಿಂಗಳಾರು ಗಂಟಲೆ ಇರ್ತಾರೆ, ಜೊತೆಯಲ್ಲಿ ಊಟ ಮಾಡಿರ್ತಾರೆ, ಜೊತೆಯಲ್ಲಿ ಮಜಾ ಮಾಡಿರ್ತಾರೆ, ಮಾತಾಡಿರ್ತಾರೆ, ಸಂತೋಷಪಟ್ಟಿರ್ತಾರೆ, ಇಷ್ಟೊಂದೆಲ್ಲ ಮಾಡಿರ್ತಾರೆ. ಅಷ್ಟೊಂದೆಲ್ಲ ಸಂಬಂಧ ಇದ್ದಾಗ ಸಣ್ಣ ವಿಚಾರಕ್ಕೆ ಆ ಪದ ಪ್ರಯೋಗ ತುಂಬ ಆಘಾತವನ್ನುಂಟು ಮಾಡ್ತು. ಕೊನೆಗೆ ಯಾರು ತಗಡಾದರು, ಆ ಪದ ಉಪಯೋಗಿಸ್ತಾರೇ ತಗಡಾದರು. ಬಿಕಾಸ್ ಆಫ್ ಆ ಪದದಲ್ಲಿ ಭಾವಾರ್ಥ ಅಹಂ ಅಡಗಿತ್ತು, ಅಹಂಕಾರ ಇತ್ತು, ಕೇರ್ಲೆಸ್ನೆಸ್ ಇತ್ತು. ಸೊ ನಾನು ಯಾಕೆ ಈ ವಿಚಾರ ತಗೊಂಡೆ ಅಂದರೆ, ಇದು ನನಗೆ ತಲೆಯಲ್ಲಿ ಈ ಪದ ಬಂದಾಗ ತುಂಬ ಜನರ ಸಂಸಾರಗಳಲ್ಲಿ, ಸಂಬಂಧಗಳಲ್ಲಿ ಕೆಲವಾರು ಪದಗಳು ನೆಮ್ಮದಿಯನ್ನೇ ಹಾಳು ಮಾಡಿಬಿಡುತ್ತೆ. ಆ ಪದಗಳನ್ನು ಭದ್ರವಾಗಿ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡ್ರೆ ನಮ್ಮ ನೆಮ್ಮದಿನೇ ಹಾಳಾಗ್ಬಿಡುತ್ತೆ. ಈ ವಿಚಾರವನ್ನು ತಿಳಿಸೋಕ್ಕೆ ಇದನ್ನು ನಾನು ಉದಾಹರಣೆಯಾಗಿ ಉಪಯೋಗಿಸ್ಕೊಂಡೆ. ಆ ದರ್ಶನ್ ಅವರು ಆ ಕಾಲಘಟ್ಟದಲ್ಲಿ ಏನು ಇನ್ಸಿಡೆಂಟ್ ಆಯ್ತಲ್ಲ, ಜೈಲಿಗೆ ಹೋಗಿ ಬಂದ್ರಲ್ಲ, ಆ ವಿಷಯದಲ್ಲಿ ಸ್ವಲ್ಪ ತಾಳ್ಮೆ ವಹಿಸಿ ಕೇವಲ ಒಂದು ಫೋನ್ ಕಾಲ್ ಮಾಡಿದರೆ ಪೊಲೀಸ್ನವ್ರಿಗೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗೋದು. ಯಾವುದೇ ಖರ್ಚಿಲ್ಲದೆ, ಮಾನ ಹಾನಿ ಇಲ್ಲದೆ, ನೆಮ್ಮದಿಯಿಂದ ದೊಡ್ಡ ತಂದಲ್ಲಿ ರಾಜನಂತೆ ಮೆರೆಯಬಹುದಾಗಿತ್ತು. ಮನಸ್ಸು ತಾಳ್ಮೆ ಇಲ್ಲದೆ ಅಹಂಕಾರದಲ್ಲಿ ಸಿಲುಕಿದಾಗ ಸುತ್ತಲಿರುವ ಜನರ ಮಾತುಗಳ ಪ್ರಯೋಗಕ್ಕೆ ಒಳಗಾದಾಗ ಈ ರೀತಿಯಾದ ಸಮಸ್ಯೆಗಳು ಬರ್ತವೆ. ಈಗ ಓಕೆ, ಅವ್ರ ವಿಚಾರ ಬೇರೆ ಎಪಿಸೋಡಲ್ಲಿ ಮಾತಾಡಿದ್ದೆ, ಅದು ಉದಾಹರಣೆಗೆ ಉಪಯೋಗಿಸ್ಕೊಂಡೆ. ಈಗ ನಮ್ಮ ಸಂಬಂಧಗಳಿಗೆ ಬರೋಣ. ಗಂಡ ಹೆಂಡತಿಯ ಸಂಬಂಧ, ಅತ್ತೆ ಮಾವನ ಸಂಬಂಧ, ಅಣ್ಣ ತಮ್ಮದರ ಸಂಬಂಧಗಳೆಲ್ಲ ಇರಬೇಕಾದಾಗ ಸಂಸಾರದಲ್ಲಿ ಕೆಲವು ಪದ ಪ್ರಯೋಗಗಳು ಶಾಂತಿಯನ್ನು ಕದಲಿಸುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಹೇಗೆ ಎಚ್ಚರಿಕೆ ವಹಿಸಬೇಕು? ಹೊಸದಾಗಿ ಮದುವೆಯಾಗಿ ಬಂದಂಥ ಹೆಣ್ಣು ಮಗಳು ಮನೇಲಿರಬೇಕಾದಾಗ ಅತ್ತೆ ಮಾವ ಉಪಯೋಗಿಸ್ತಕ್ಕಂಥ ಪದಗಳ ಬಗ್ಗೆ ಎಚ್ಚರಿಕೆ ಇರಬೇಕು. 1-2 ಸಾರಿ ಏನೋ ಸಣ್ಣ ಪುಟ್ಟ ಘಟನೆ ನಡೆದಾಗ ಕೋಪ ಬಂದು ಕೆಲವು ಪದಗಳನ್ನು ಉಪಯೋಗಿಸ್ಕೊತಾರೆ. ಅದೇ ರಿಪೀಟ್ ಆದರೆ ಅದೇ ಅವರ ಮನಸ್ಥಿತಿ. ಆಗ ಎಚ್ಚರಿಕೆಯಿಂದ ಇರಬೇಕು. ಯಾವ ವ್ಯಕ್ತಿ ಯಾವ ಪದಗಳನ್ನು ಉಪಯೋಗಿಸ್ತಾನೋ ಅವನ ಮನಸ್ಥಿತಿ ಹೇಗಿದೆ, ತಿರಸ್ಕಾರ ಭಾವ ಹೇಗಿದೆ, ಅದರಲ್ಲಿ ಕೋಪ ಹೇಗಿದೆ, ಅದರಲ್ಲಿ ಅಸೂಹೆ ಹೇಗಿದೆ ಅನ್ನೋದು ಆ ಪದ ಪ್ರಯೋಗಗಳಿಂದ ನಮಗೆ ಅರ್ಥ ಆಗ್ಬಿಡುತ್ತೆ. ಆದರೆ ಕೆಲವು ಪದ ಪ್ರಯೋಗಗಳಲ್ಲಿ ಅಷ್ಟೊಂದು ಆಳವಾದ ಭಾವನಾತ್ಮಕವಾದ ಭಾವ ಇರಲ್ಲ. ಸಹಜವಾಗಿ ಕೆಲವು ಪದ ಉಪಯೋಗಿಸ್ತಾ ಇರ್ತಾರೆ, ಅದು ನಿಮಗೆ ಅಸಹ್ಯವಾಗಿ ಕಾಣುತ್ತೆ. ಕೆಲವು ಪ್ರಾಂತ್ಯಗಳಲ್ಲಿ ನೋಡ್ಬೇಕು, ಸುಳೆ ಮಗನೆ ಅನ್ನೋದು, ಅದು ಕಾಮನ್ನು, ಸುಮ್ಕಿರೋ ಅನ್ನೋದು, ನಾವು ಅನ್ನೋದು. ಈ ಕೆಲವು ಪದಗಳು ಇನ್ನೂ ಬೇಕಷ್ಟಿದೆ. ಈ ಪದಗಳು ಅದೇನು ಕಾಮನ್ ಅದು, ಆದರೆ ಅದು ಒಳ ಅರ್ಥ ತುಂಬ ತೀಕ್ಷ್ಣ ಅದು ಅಲ್ವಾ? ಮೊನ್ನೆ ಈಗ ವಿಧಾನ ಪರಿಷತ್ತಲ್ಲಿ ಯಾವುದೋ ಒಂದು ಪದ ಪ್ರಯೋಗ ಆಯಿತು, ಎಷ್ಟೊಂದು ಗಲಾಟೆ ಆಯಿತು, ಅದು ಇನ್ನೂ ನಡೀತಾನೇ ಇದೆ. ಸೊ ಕೋಪದಲ್ಲಿ ಕೆಲವಾರು ಪದಗಳನ್ನು ಉಪಯೋಗಿಸ್ಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಯಾರ ಹತ್ರ ಅನ್ನೋದು ತುಂಬ ಮುಖ್ಯ. ಸೊ ಹೆಂಡತಿ ಹತ್ರ, ಗಂಡನ ಹತ್ರ, ಇಬ್ಬರಲ್ಲಿ ಯಾರಾದೊಬ್ಬರು ಕಾನ್ಸ್ಟೆಂಟಾಗಿ ತಿರಸ್ಕರವಾದ ಪದಗಳನ್ನು ಉಪಯೋಗಿಸ್ತಾ ಇದ್ದು ಅಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಭಾವನೆಗಳ ಬಗ್ಗೆ ತಿರಸ್ಕರವಾದ ಮನೋಭಾವ ಇದೆ. ಅಲ್ಲಿ ನಾವು ತುಂಬ ಎಚ್ಚರಿಕೆಯಿಂದಿರಬೇಕು. ಯಾವಾಗಲೂ ನಿಮ್ಮ ಜೊತೆ ಬರೀ ನೆಗೆಟಿವೇ ಮಾತಾಡ್ತಿದ್ದಾರೆ ಅಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ನಡವಳಿಕೆ ಬಗ್ಗೆ ಕೇವಲ ನೆಗೆಟಿವೇ ತುಂಬಿದೆ ಅಂತ ಅರ್ಥ. ಅದರ ಬಗ್ಗೆ ಎಚ್ಚರಿಕೆ ಇರಬೇಕು. ಸಾಧ್ಯವಾದ ನೆಗೆಟಿವ್ಸ್ನ ಹೋಗಬೇಕು. ಸಾಧ್ಯವಾದರೆ ಆ ಪದಗಳ ಭಾವಾರ್ಥಗಳನ್ನು ಹೋಗಲಾಡಿಸಬೇಕು. ಆಗದಿದ್ದರೆ ಮುಂದೇನು ಮಾಡಬೇಕು ಅಂತ ಟೆಕ್ನಿಕ್ ತಿಳ್ಕೊಳ್ಳೋಣ ಇವತ್ತು.
ವೆರಿ ಸಿಂಪಲ್, ಸರಳವಾದ ಟೆಕ್ನಿಕ್ಗಳನ್ನು ಕೊಡ್ತೀನಿ ನೋಡಿ. ಹೊಸದಾಗಿ ಮದುವೆ ಆದಂಥ ಗಂಡ ಹೆಂಡತಿಗಳಲ್ಲಿ ಕೆಲವು ಪದ ಪ್ರಯೋಗಗಳು ನೋವನ್ನು ಕೊಡುವುದಿಲ್ಲ. ಯಾಕೆಂದರೆ ಆ ಪದದಲ್ಲಿ ಪ್ರೀತಿ ಇರುತ್ತೆ. ಅದೇ ಸ್ವಲ್ಪ ಜಾಸ್ತಿ ಆದಾಗ, ಪ್ರೀತಿ ಕಡಿಮೆ ಆದಾಗ, ಗೌರವ ಕಡಿಮೆ ಆದಾಗ ಆ ಪದ ಉಪಯೋಗಿಸಿದ್ರೆ ಆ ಪದ ಪ್ರಯೋಗ ತೀಕ್ಷ್ಣವಾಗಿರುತ್ತೆ. ಸೊ ತೀಕ್ಷ್ಣತೆ ಬಂದಾಗ ನೀನು ಸಂಸಾರ ಬಿಟ್ಟು ಹೋಗೋದಿಲ್ಲ, ಹೋಗಕ್ಕೆ ಆಗೋದಿಲ್ಲ. ಯೋಚನೆ ಮಾಡಿ ನೋಡಿ, ಗಂಡನ ಬಿಟ್ಟು ಹೋಗೋಕ್ಕಾಗತ್ತಾ? ಅತ್ತೆ ಮಾವನ ಬಿಟ್ಟು ಹೋಗೋಕ್ಕಾಗತ್ತಾ? ಮಕ್ಕಳನ್ನ ಬಿಟ್ಟು ಹೋಗೋಕ್ಕಾಗತ್ತಾ? ಸೊ ಅಥವಾ ಹೆಂಡ್ತಿನ ಬಿಟ್ಟು ಗಂಡ ಹೋಗೋಕ್ಕಾಗತ್ತಾ? ಯಾರನ್ನೂ ಬಿಟ್ಟು ಸಂಬಂಧಗಳನ್ನು ಕಡಿದುಕೊಳ್ಳೋಕೆ ಆಗೋದಿಲ್ಲ. ತುಂಬ ಕಷ್ಟ. ಕೆಲವರು ಮಾತ್ರ ಸಾಧ್ಯ ಆಗುತ್ತೆ, 90% ಸಾಧ್ಯ ಇಲ್ಲ. ಅದಕ್ಕೆ ಪದಗಳ ಭಾವಾರ್ಥಗಳಿಗೆ ನಾವು ಸ್ಪಂದಿಸಬಾರದು. ಗಂಡ ಏನಾದರೂ ಹೆಂಡ್ತಿಗೆ, ಹೆಂಡ್ತಿ ಏನಾದರೂ ಗಂಡನಿಗೆ ಕತ್ತೆ ಅಂದರೆ, ನೀನು ಲೋಫರ್ ಅಂದರೆ, ನೀನು ಸ್ವಲ್ಪ ಮೆಚುರಿಟಿ ಮನಸ್ಸಲ್ಲಿ ಬಂದಿದ್ರೆ ಸುಮ್ಮನೆ ಆಗಬೇಕು. ಯಾಕೆ ಅಂದರೆ ಕತ್ತೆನ ಮದುವೆ ಆದವರು ಕತ್ತೆ, ಲೋಫರ್ ಮದುವೆ ಆದವರು ಲೋಫರು ಅಲ್ವಾ? ಒಂದು 2 ಪದಗಳಷ್ಟೇ ನಾನು ಹೇಳ್ತಾ ಇರೋದು ನಿಮಗೆ. ಹೀಗೆ ಯಾವುದೇ ಪದ ಪ್ರಯೋಗ ಗಂಡ ಮಾಡಲಿ ಹೆಂಡ್ತಿ ಮಾಡಲಿ, ಅವ್ರನ್ನ ಮದುವೆ ಆದವರು ಅದು ಅವರೇ ಅಲ್ವಾ? ಆ ಥರ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ, ನೀವು ಅದೇ ಥರ ನೀವು ಅರ್ಥ ಮಾಡ್ಕೊಂಬಿಟ್ರೆ ನಿಮಗೆ ಮನಸ್ಸು ಶಾಂತವಾಗುತ್ತೆ. ಆಗ ಯಾವ ಸಂದರ್ಭದಲ್ಲಿ ಆ ಪದವನ್ನು ಉಪಯೋಗಿಸಿದ್ರು, ಕೋಪದಲ್ಲಿ ಉಪಯೋಗಿಸಿದ್ರಾ, ನಾನು ತಪ್ಪು ಮಾಡಿದ್ನಾ ಅಥವಾ ಅವ್ರು ತಪ್ಪು ಮಾಡಿದ್ರಾ, ಆ ತಪ್ಪನ್ನು ತಿಳ್ಕೊಂಡು ಕೋಪದಲ್ಲಿ ಉಪಯೋಗಿಸಿದ್ರಂದರೆ ಆ ಪದ ನಿಮ್ಮ ಮನಸ್ಸನ್ನು ಕದಲಿಸುವುದಿಲ್ಲ. ಅಂದರೆ ಮನಸ್ಸಿನ ಶಾಂತಿಯನ್ನು ಕದಲಿಸುವುದಿಲ್ಲ. ಈ ತಿಳುವಳಿಕೆ ನಿಮಗೆ ಬರಬೇಕು. ಈ ತಿಳುವಳಿಕೆ ಯಾಕೆ ಬರ್ತಂದರೆ ಮನಸ್ಸು ಶಾಂತವಾದಾಗ ಮಾತ್ರ ಸಾಧ್ಯ. ನೀವು ಯಾವ್ಯಾವ ಪದಗಳಿಗೆ ನಿಮ್ಮ ಮನಸ್ಸಿಗೆ ನೋವನ್ನು ಕೊಡ್ತೋ, ಯಾವ ಪದಗಳು ನಿಮ್ಮ ಮನಸ್ಸಿಗೆ ಅವಮಾನ ಮಾಡ್ತೋ, ಆ ಪದಗಳ ಬಗ್ಗೆ ಚಿಂತನೆ ಮಾಡಿ ಯಾವ ಸಂದರ್ಭದಲ್ಲಿ ಆ ಪದವನ್ನು ಉಪಯೋಗಿಸಿದ್ರು, ಇಲ್ಲಿ ಯಾರ ತಪ್ಪಾಗಿದೆ, ಈ ರೀತಿ ನೀವು ಚಿಂತನೆ ಮಾಡಬೇಕು. ಸುಮ್ಮನೆ ಲೋಫರ್ ಅಂದ ತಕ್ಷಣ ನಂಗೆ ಲೋಫರ್ ಅಂದ್ಬಿಟ್ರಲ್ಲ ಅಂತ ಅದ್ರ ಬಗ್ಗೆನೇ ಕೊರ್ಕೊಂಡು ಕಣ್ಣೀರು ಹಾಕ್ಕೊಂಡು ಅಥವಾ ನೀವು ಆ ಥರನೇ ಆಡೋಕ್ಕೆ ಹೋಗಬಾರ್ದು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನೋಡ್ರಪ್ಪ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಂಡರ್ಸ್ಟ್ಯಾಂಡ್ ದ ಪರ್ಸನ್ ಬಿಯಾಂಡ್ ವರ್ಡ್ಸ್. ವ್ಯಕ್ತಿಯನ್ನು ಪದಗಳ ಹಿಂದೆ ಅರ್ಥ ಮಾಡ್ಕೋಬೇಕು. ಕೆಲವು ಸಾರಿ ನಾನು ಯಾವಾಗಲೂ ನಾನು ಈ ವಿಡಿಯೋಗಳೆಲ್ಲ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಒಂದೊಂದು ಸಾರಿ ನಮ್ಮಮ್ಮ ಹೇಳ್ತಾ ಇದ್ರು, ಏನಾರು ಗಲಾಟೆ ಮಾಡಿದಾಗ, ಅಯ್ಯೋ ನೀನು ಬಾಯಲ್ಲಿ ಮಣ್ಣಾಕ ಸುಮ್ಮನಿರೋ ಅಂತ. ಬಾಯಲ್ಲಿ ಮಣ್ಣು ಹಾಕಾದ್ರೆ ಸತ್ತೋಗುವಂಥ ಹಳ್ಳಿನಲ್ಲಿ ಆ ಭಾಷೆ ಉಪಯೋಗಿಸ್ತಾ ಇದ್ರು. ಆದರೆ ನಮ್ಮಮ್ಮ ನನ್ನ ಮಗ ಸತ್ತೋಗ್ಲಂತ ಇಷ್ಟಪಡ್ತಿದ್ರಾ? ಇಲ್ಲ. ಆ ಕ್ಷಣ ಆ ಕೋಪಕ್ಕೆ ಆ ಪದ ಬರ್ತಾಯಿತ್ತು. ವಾಕ್ಯ ಹೇಗಿದೆ? ತುಂಬ ಕೋಪವಾಗಿದೆ. ಭಾವ ಹೇಗಿದೆ? ತುಂಬ ಕೋಪವಾಗಿದೆ. ಅದರ ಹಿಂದಿನ ಭಾವ ಅದು ಅಲ್ಲ. ಈ ಸತ್ಯ ಅರ್ಥ ಮಾಡ್ಕೊಳ್ಳೋದು ನೀವು. ಯಾರೇ ಆಗಲಿ ಅವ್ರು ಉಪಯೋಗಿಸ್ತಕ್ಕಂಥ ಸೆಂಟೆನ್ಸ್ಗಳು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಕೆಲವಾರು ಪದಗಳು ಕ್ಷಣಿಕ ಮಾತ್ರ. ಮತ್ತು ಈ ಸಂಬಂಧಗಳು ಸ್ನೇಹಗಳಲ್ಲಿ ನಾವು ಬೆಸೆಯಬೇಕಾದಾಗ, ಬೇರೆ ಬೇರೆ ಇದ್ದಾಗ ಅವರ ಮಾತಾಡುವ ರೀತಿಯಲ್ಲಿ ಅವನ ಮನಸ್ಥಿತಿಯನ್ನು ಅರ್ಥ ಮಾಡೋಕ್ಕಂಥ ಸಾಮರ್ಥ್ಯ ನಿನ್ನಲ್ಲಿದ್ದಾಗ ಆ ಸಂಬಂಧವನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಿಮಗೆ ಬರುತ್ತೆ. ಇದು ತುಂಬ ಮುಖ್ಯ. ಎಲ್ಲರೂ ನಾವು ಎಲ್ಲ ಪದಗಳನ್ನು ಹೀಗೆ ಮಾತಾಡಿ ಅಂತ ಸಿನಿಮಾ ಡೈರೆಕ್ಟರ್ ಅಲ್ಲ. ಏನಾದ್ರು ಒಬ್ಬ ಸಿನಿಮಾ ಡೈರೆಕ್ಟರ್ ಏನು ಮಾಡಿರ್ತಾರೆ, ಒಂದು ಬರೆದಿರ್ತಾರೆ, 3-4 ಸರಿ ಮಾತಾಡಿಸ್ತಾರೆ, ಅದಕ್ಕೊಂದು ಭಾವ ತುಂಬ್ತಾರೆ, ಆ್ಯಕ್ಟಿಂಗ್ ಮಾಡಿಸ್ತಾರೆ, ಸರಿ ಬಂದಿದ್ರೆ ಪುನಃ ಇನ್ನೊಂದು ಸರಿ ರೀಟೇಕ್ ಮಾಡ್ತಾರೆ. ಇದನ್ನೆಲ್ಲ ಮಾಡೋಕ್ಕೆ ಜೀವನ ಆಗಲ್ಲ. ಅಲ್ಲಿ ರೀಟೇಕ್ ಇಲ್ಲವೇ ಇಲ್ಲ, ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಸಿನಿಮಾ ನೋಡಿ, ಸೀರಿಯಲ್ ನೋಡಿ, ನನ್ನ ಗಂಡ ಹಿಂಗೆ ಇರಬೇಕು, ನನ್ನ ಹೆಂಡತಿ ಹೀಗೆ ಇರಬೇಕು ಅನ್ನತಕ್ಕಂಥ ನಿರೀಕ್ಷೆಗಳು ತಪ್ಪು. ಸೊ ಹೊರಗಿನ ಪ್ರಪಂಚದ ಕೆಲವಾರು ವಿಷಯಗಳನ್ನು ನೋಡಿಕೊಂಡು ಮನಸ್ಸಿನ ನಿರೀಕ್ಷೆಗಳನ್ನು ಉಂಟು ಮಾಡಿಕೊಂಡು ಆಗ ಸಂಬಂಧದಲ್ಲಿ ಇರತಕ್ಕಂಥ ಸಾಮರಸ್ಯವನ್ನು, ಸ್ವಾರಸ್ಯವನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು ನಾವು. ಅರ್ಥ ಆಗ್ತಾ? ಕೆಲವು ಸಾರಿ ಏನಾಗುತ್ತೆ, ಸೊ ಅವ್ರೇನು ಮಾಡಿರ್ತಾರೆ, ಅವರ ಜನರೇ ಒಂದೊಂದು ಏರಿಯಾದಲ್ಲಿ ಭಾಷೆಗಳ ಪದಪ್ರಯೋಗಗಳು ಬೇರೆ ಬೇರೆ ರೂಪದಲ್ಲಿ, ಆಗಲೇ ನಾನು ಹೇಳಿದ್ನಲ್ಲ, ಕೆಟ್ಟ ಪದಗಳನ್ನು ಉಪಯೋಗಿಸ್ತಾರೆ, ಭಾವ ತೀಕ್ಷ್ಣವಾಗಿ ಇರೋದಿಲ್ಲ. ಸೊ ಮದುವೆಯಾಗಿ ಬೇರೆ ಸಂಸಾರಕ್ಕೆ ಹೋದಾಗ ಖಂಡಿತವಾಗಿ ಸತ್ಯ, ಅಲ್ಲಿರ್ತಕ್ಕಂಥ ಪದಗಳ ಪ್ರಯೋಗ, ಭಾವಗಳು ಬೇರೆ ಬೇರೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಈಗ ಅರ್ಥ ಮಾಡ್ಕೊಂಡಾಗ ಆ ಪದಗಳು ನಿಮ್ಮ ಮನಸ್ಸಿಗೆ ನೋವನ್ನು ಕೊಡುವುದಿಲ್ಲ. ಅರ್ಥ ಆಗ್ತಿದೆಯಾ? ಕೆಲವು ಸಾರಿ ಕಾನ್ಸ್ಟೆಂಟಾಗಿ ಅವ್ರು ಉಪಯೋಗಿಸ್ತಾ ಇದ್ದಾರೆ ಅಂದರೆ, ಸೊ ಆ ಸಂಬಂಧದಲ್ಲಿ, ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟಾಗಿದೆ, ನಿಮ್ಮ ಮನಸ್ಸಿನ ಭಾವಗಳು ಅವರ ಮನಸ್ಸಿನ ಭಾವಗಳು ಬೆಸೆಯುತ್ತಿಲ್ಲ. ಆಗ ಏನು ಮಾಡೋಕ್ಕಾಗಲ್ಲ. ಸಾಲ್ವ್ ದ ಪ್ರಾಬ್ಲಮ್, ಲೀವ್ ದ ಪ್ರಾಬ್ಲಮ್. ಸಮಸ್ಯೆನ ಬಗೆಹರಿಸಬೇಕು, ಇಲ್ಲ ಸಮಸ್ಯೆನ ಬಿಟ್ಬಿಡಬೇಕು, ಇಲ್ಲ ಸಮಸ್ಯೆನ ಸ್ವೀಕರಿಸಬೇಕು. ಸೊ ಸಮಸ್ಯೆಯ ಜೊತೆ ಗುದ್ದಾಡ್ತಾನೆ ಇದ್ದರೆ ನಿಮಗೆ ಮನಃಶಾಂತಿ ಖಂಡಿತ ಇರುವುದಿಲ್ಲ.
ನೆನಪಿಟ್ಕೊಳ್ಳಿ. ಸೊ ಎಲ್ಲವನ್ನು ನನಗೆ ಏನೇನು ಬೇಕೋ ಹಾಗೇ ಮಾತಾಡಬೇಕು ಅನ್ನತಕ್ಕಂಥ ನಿರೀಕ್ಷೆ ಮೊದಲ ತಪ್ಪು. ಬರತಕ್ಕಂಥದ್ದನ್ನ ಅನಲೈಸ್ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನು ಸ್ವೀಕರಿಸಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ತುಂಬ ಮುಖ್ಯ. ಆಗ ನಿಮಗೆ ಶಾಂತಿ ಸಿಗುತ್ತೆ. ತುಂಬ ಜನರ ಸಂಬಂಧಗಳಲ್ಲಿ ಸಮಸ್ಯೆ ಬರ್ತಾ ಇರೋದೇ ಪದಗಳಿಗೆ ಸ್ಟಕ್ ಆಗಿಬಿಡ್ತೀವಿ, ಭಾವಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಪದಗಳು ನಿಮ್ಮ ಬಿಹೇವಿಯರ್ಸನ್ನು ತೋರಿಸುತ್ತೆ, ನಿಮ್ಮ ಸಂಸ್ಕಾರವನ್ನು ತೋರಿಸುತ್ತೆ, ನಿಮ್ಮ ವಿದ್ಯೆಯನ್ನು ತೋರಿಸುತ್ತೆ. ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಿ ನಾನು ಯಾವ ಪದ ಪ್ರಯೋಗ ಮಾಡಬೇಕು ಅಂತಕ್ಕಂಥ ತಿಳುವಳಿಕೆ ನಿಮಗಿದ್ದಾಗ, ಅವೇರ್ನೆಸ್ ನಿಮಗೆ ಬಂದರೆ ಆಗ ಬದುಕು ಸುಂದರವಾಗುತ್ತೆ ಅಲ್ವಾ? ಥ್ಯಾಂಕ್ ಯು.